ಮುಗಿಸ್ಬಿಟ್ವಿ ಸರ್. ಅಲ್ವೋ, ಆ ಮಾತನ್ನ ಇಷ್ಟೊಂದು ಡಲ್ ಆಗಿ ಹೇಳ್ತಾ ಇದೆಯಲ್ಲೋ, ಜೋರಾಗಿ ಹೇಳೋ. ಸಾಯಿಸ್ಬಿಟ್ವಿ ಸರ್. ಅನಘಾದೇವಿ ಪ್ರಾಣನ ತೆಗೆದ್ಬಿಟ್ವಿ. ಯಸ್, ಇದು ನನಗೆ ಬೇಕಾಗಿದ್ದಿತ್ತು. ಅನಘಾದೇವಿ ಹೋಗಿದ್ದ ಜಾಗ, ಅನಘಾದೇವಿ ಮತ್ತೆ ರಾಜಾರಾಮ್ ಮಧ್ಯದಲ್ಲಿದ್ದಂತ ಹಳೆ ದ್ವೇಷದಿಂದಾಗಿ ಅವನೇ ಕೊಲೆ ಮಾಡ್ದ ಅಂತ ದೊಡ್ಡ ಕತೆನೇ ಕಟ್ಬೋದು. ಇನ್ನ 10 ಎಕರೆ ನಂದೇ. ರಾಜಾರಾಮ್ ಜೈಲಿಗೆ, ಅನಘಾದೇವಿ ಸ್ಮಶಾನಕ್ಕೆ. ವಾಸುದೇವ್, ನಿನ್ ರೂಟೇ ಸೆಪರೇಟ್. ಹೀಗೆಲ್ಲ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಯಾಕೆ ಈ ರೀತಿ ಮಾಡ್ತಿದ್ದಾರೆ? ಅಯ್ಯೋ ದರಿದ್ರ ನನ್ ಮಕ್ಳ, ನೀವ್ ಮನುಷ್ಯರ? ನಿಮ್ಗೆ ಸ್ವಲ್ಪನೂ ದೇವ್ರ ಬುದ್ಧಿ ಕೊಟ್ಟಿಲ್ವಾ? ಅತ್ತೆ, ಕಿರ್ಚ್ಕೋಬೇಡಿ. ಅವ್ರು ಮೊದ್ಲೇ ವೆಪನ್ಸ್ ಇಟ್ಕೊಂಡ್ ಬಂದಿದ್ದಾರೆ. ಏನೋ ಟೈಮ್ ಸರಿಯಾಗಿ ಭಾವನವ್ರಿದ್ರು ಪರವಾಗಿಲ್ಲ, ಇಲ್ಲ ಅಂದಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು ಹೇಳಿ. ಬರೋದು ಕೇಳೋ, ಹೇಳು, ಬರೋದು ಕೇಳೋಲೇ. ಸರ್ ನೀವು ಅರ್ಜೆಂಟ್ ಆಗಿ ಬನ್ನಿ ಸರ್. ಬರ್ತಿದ್ದೀನಿ ತಡ್ಕೋ. ಅನಗ, ಈಗ ವಾಸುದೇವ್ ಬರ್ತಾನೆ. ಅವನಿಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನಂಗೆ ಗೊತ್ತು. ನೀನು ಒಳಗೆ ಹೋಗಿ ಬಚ್ಚಿಟ್ಕೊಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ಎಂತ ಕೆಲ್ಸ ಮಾಡ್ಬಿಟ್ರಿ. ಅನಘಾದೇವಿ ಅವ್ರನ್ನ ಕೊಂದು ಬಿಟ್ರಲ್ಲ, ರಾಜಾರಾಮ್ ಸಾಯಿಸ್ಬಿಟ್ರು. ಈ ತರ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಇಂಥ ಕೆಲ್ಸ ಮಾಡ್ಬಿಟ್ರಲ್ಲ ರಾಜಾರಾಮ್. ಅನಘಾದೇವಿ ಸತ್ತೋಗಿದ್ದಾಳೆ ಅಂತ ಯಾರು ಹೇಳಿದ್ದು? ಯಾರ್ಯಾಕೆ ಹೇಳ್ಬೇಕು? ಇಡೀ ಊರೇ ಇದ್ರ ಬಗ್ಗೆ ಮಾತಾಡ್ತಾ ಇದೆ. ಹಲೋ, ನಿಂಗೆ ಇನ್ನೂ ನಿದ್ರೆ ಹೋಗಿಲ್ಲ ಅನ್ಸುತ್ತೆ. ಕೋಳಿ ಕೂಗಿ ತುಂಬಾ ಹೊತ್ತಾಯ್ತು, ಆದ್ರೆ ಸತ್ತೋಗಿರೋದು ಅನಘಾದೇವಿ ಅಲ್ಲಮ್ಮ. ಒಂದ್ಸಲ ಆ ಕಡೆ ನೋಡು. ಹೌದು, ನನ್ ಪ್ರಾಣ ಹೋಗಿ ಆಗ್ಲೇ ತುಂಬಾ ಹೊತ್ತಾಯ್ತು. ನೀನಿನ್ನೂ ಬದುಕೇ ಇದ್ಯಾ? ನೀವ್ ಸುಮ್ನೆ ಇರ್ರಿ. ಇಷ್ಟು ಜನ ಒಳ್ಳೆಯವ್ರ ಮಧ್ಯ ನನ್ನ ಶತ್ರು ತರ ನೋಡ್ಬೇಡಿ. ಈಗ ಅನಘಾದೇವಿ ಅತ್ತಿಗೆ ಕೂಡ ನಮ್ ಕುಟುಂಬದಲ್ಲಿ ಒಬ್ರಾದ್ಮೇಲೆ ನಾನ್ ಮಾತ್ರ ಬೇರೆ ಆಗ್ಬೇಕು ಅಂತ ಯಾಕೆ ಆಸೆ ಪಡ್ತೀನಿ? ಇನ್ಮೇಲೆ ಎಲ್ರು ಹ್ಯಾಪಿಯಾಗಿರೋಣ. ನಂಬೋದಾ? ನಿಮ್ಮೇಲೆ ಆಣೆ ರೀ. ನನ್ ಮೇಲೆ ಆಣೆ ಬೇಡ, ಅದೇ ನನಗೆ ಭಯ ಆಗೋದು. ಹಾಗಾದ್ರೆ ಬಿಡಿ, ನನ್ ಮೇಲೆ ಆಣೆ. ಇವಾಗ ನಂಬ್ತೀನಿ. ಅಸ್ಮಿತಾ, ಇಂತಹ ಕುಟುಂಬ ನಮಗೆ ಬೀಗ್ರಾಗಿರೋದು ನಮ್ಮ ಅದೃಷ್ಟ. ಇವ್ರ ಜೊತೆ ನಿನ್ಗೆ ವೈರತ್ವ ಬೇಡಮ್ಮ. ರಾಜಲಕ್ಷ್ಮಿ ಮತ್ತೆ ನೀನು ಇಬ್ರು ಪ್ರೀತಿಯಿಂದ ಅಕ್ಕ ತಂಗಿರ್ ತರ ಇದ್ರೆ ತುಂಬಾ ಚೆನ್ನಾಗಿರುತ್ತಮ್ಮ. ಒಳ್ಳೆತನ ಅಂದ್ರೆ ಏನು ಅಂತ ಕೇಳ್ತಿದ್ದಾಳೆ. ಯಾಕಪ್ಪ ಅನಾವಶ್ಯಕವಾಗಿ ಏನೇನೋ ಆಸೆ. ಅಶ್ಮಿತಾ, ಇನ್ ಮುಂದೆ ಯಾವ ವೈರತ್ವನೂ ಇಲ್ದೆ ಬದುಕೋಣ. ನಿನಗೇನೇ ಬೇಕಾದ್ರೂ, ಏನೇ ಸಪೋರ್ಟ್ ಬೇಕಾದ್ರೂ ನಾನ್ ಮಾಡ್ತೀನಿ. ಹ್ಯಾಪಿಯಾಗಿರೋಣ. ಸರಿ, ಇವತ್ತಿಂದ ನಾವು 3 ಜನ ಸಿಸ್ಟರ್ಸ್. ನನ್ ಹೆಂಡತಿ ಎಂತ ದುರಾದೃಷ್ಟವಂತೆ ಅಂದ್ರೆ ಇಂತ ಒಳ್ಳೆ ದೃಶ್ಯನ ಅವಳ ಕೈಲಿ ನೋಡಕ್ಕಾಗ್ಲಿಲ್ಲ. ಪರವಾಗಿಲ್ಲ ಬಿಡಿಯಪ್ಪ, ನಾನು ಪುಣ್ಯಕ್ಷೇತ್ರಗಳನ್ನ ಸುತ್ಕೊಂಡು ಬಂದಿದ್ರಿಂದಾನೆ ನನ್ನ ಇಬ್ರು ಸೊಸೆರು ಒಂದಾದ್ರು ಅಂತ ಹೇಳಿ ಅವ್ರ ಕೋರ್ಟ್ಗೆ ಹಾಕೊಂಡ್ಬಿಡ್ತಾರೆ ಕ್ರೆಡಿಟ್ಸ್ ಎಲ್ಲ. ಇದೇ ಅಲ್ವಾ ನಮ್ ಕುಟುಂಬದ ಸಂಧ್ಯಾರಾಗ ಅಂದ್ರೆ. ತುಂಬಾ ತುಂಬಾ ಸಂತೋಷ ಆಗ್ತಿದೆ. ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತಿದೆ. ಎಲ್ರೂ ಹೀಗೆ ಸಂತೋಷವಾಗಿ ಸುಖವಾಗಿರ್ಬೇಕು. ಈ ಜನ್ಮಕ್ಕೆ ಇಷ್ಟು ಸಾಕು. ನನ್ನ ಇಬ್ರು ಮಕ್ಕಳು, ಒಬ್ಳು ವ್ಯಾಪಾರದಲ್ಲಿ, ಇನ್ನೊಬ್ಳು ಸರ್ಕಾರಿ ಶಾಖೆಯಲ್ಲಿ ಉನ್ನತ ಸ್ಥಾನದಲ್ಲಿದ್ದಾಳೆ. ನನ್ನ ಅಳಿಯಂದ್ರು ಕೂಡ ಅವರಿಬ್ಬರನ್ನ ಪ್ರೋತ್ಸಾಹಿಸಿರೋದಕ್ಕೆ ಇವ್ರಿಗಿಷ್ಟೆಲ್ಲ ಸಾಧನೆ ಮಾಡಕ್ ಸಾಧ್ಯ ಆಯ್ತು. ನಮ್ ಸಂತೋಷನ ಸಂಧ್ಯಾ ಜೊತೆ ಹಂಚ್ಕೋತಾ ಅವಳ ಕಾರ್ಯನ ಮುಂದುವರ್ಸೋಣ. ಪುರೋಹಿತ್ರೆ, ಆರಂಭಿಸೋಣ.